ಸುಮಾರು 37.5 ಎಕರೆ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ 20 ಎಕರೆಯಷ್ಟು ಡೆವಲಪ್ ಆಗಿದೆ. ಸುಮಾರು 400 ಡ್ರೈವರ್ಸು, ಡಾರ್ಮೆಟ್ರಿ ಬಿಲ್ಡಿಂಗು ಕೂಡ ಆಗಿದೆ. 400 ಜನ ಮಲ್ಕೋಬೋದು ಡ್ರೈವರ್ಸು. ಯಾಕಂದರೆ ಹೈವೇ ಅಲ್ವಾ ಇದು, ಪ್ರತಿದಿನ ಸಾವಿರಾರು ವೆಹಿಕಲ್ಸ್ ಹೋಗುತ್ತೆ. ಆ ವೆಹಿಕಲ್ಸಲ್ಲಿ ಲಾರಿಗಳು ಅತಿ ಹೆಚ್ಚು ಇರುತ್ತೆ. ಈಗ ನಮ್ಮ ಗವಿಯಪ್ಪವರು ಬಂದಿದ್ದಾರೆ. ಅವರು ವಿಶೇಷ ಆಸಕ್ತಿ ವಹಿಸಿ ಬೇಗ ಕೆಲಸ ಆಗೋದಕ್ಕೆ ಅವರು ಕೂಡ ಭಾಳ ಕಾರಣಕರ್ತರಾಗಿದ್ದಾರೆ. ಆಮೇಲೆ ನಮ್ಮ MD ಅವರು, ನಮ್ಮ ಶಿವಪ್ರಕಾಶ್ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಒಳ್ಳೆ ಕ್ವಾಲಿಟಿ ವರ್ಕು ಕೂಡ ಮಾಡ್ತಿದ್ದಾರೆ. ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ಷಣ್ಮುಗಪ್ಪ ಅವರು, ನವೀನ್ ಅವರು ಮತ್ತು ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ. ಮತ್ತು ನಮಗೆ ಹೈವೇಗಳಲ್ಲಿ ಅತಿ ಹೆಚ್ಚು ಈ ಥರದ ಟರ್ಮಿನಲ್ಗಳು ಅವಶ್ಯಕತೆ ಇದೆ. ಹಿಂದೆ ಮೈಸೂರಲ್ಲಿ ಒಂದು ಮಾಡಿದರು, ಅದು ಕೂಡ ಮನೆ ಎಕ್ಸ್ಟೆನ್ಷನ್ ಮಾಡಿದ್ವಿ. ಸ್ವಲ್ಪನೇ ಇತ್ತು, ಉಳಿದಿರ್ತಕ್ಕಂಥ ಇನ್ನೂ 7 ಎಕರೆ 8 ಎಕರೆ ಜಾಗ ಇತ್ತು, ಸ್ವಲ್ಪ ಒತ್ತುವರಿ ಆಗಿತ್ತು. ಅದನ್ನು ಕೂಡ ಈಗ ಎಕ್ಸ್ಟೆನ್ಷನ್ ಮಾಡ್ತಿದ್ವಿ. ಮತ್ತು ಚಾಮರಾಜನಗರದಲ್ಲಿ ಅಲ್ಲಿ ನಮ್ಮ ಗುಂಡ್ಲುಪೇಟೆ ಗಣೇಶ್ ಪ್ರಸಾದ್ ಅವರು 10 ಎಕರೆ ಕೊಟ್ಟಿದ್ದಾರೆ. ಆಮೇಲೆ ಯರಮರಸಲ್ಲಿ ನಮ್ಮ ಬೋಸರಾಜ್ ಅವರು 10 ಎಕರೆ ಕೊಡಿಸಿದ್ದಾರೆ, ಪ್ಲಸ್ ದುಡ್ಡು ಕೂಡ ಕೊಡಿಸಿದ್ದಾರೆ KKRDBಯಿಂದ. ಮತ್ತು ಅದಾದಮೇಲೆ ಹುಬ್ಳಿನಲ್ಲಿ 46 ಎಕರೆ ಇತ್ತು, ಪೊಸಿಷನ್ನೇ ತೊಗೊಂಡಿರಲಿಲ್ಲ. ಈಗ ಪೊಸಿಷನ್ ಒಂದು 4-5 ತಿಂಗಳ ಮುಂಚೆ ಪೊಸಿಷನ್ ತೊಗೊಂಡು ಅದನ್ನು ಕೂಡ ಡೆವಲಪ್ಮೆಂಟು ಮಾಡ್ತಾಯಿದ್ದೀವಿ. ಅದಾದಮೇಲೆ ದಾಂಡೇಲಿನಲ್ಲಿ ನಮ್ಮ ದೇಶಪಾಂಡೆಯವರು ಹಿಂದೆ ಸ್ಥಳ ಕೊಟ್ಟಿದ್ದರು, ಅದು ಕೂಡ ಡೆವಲಪ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಬೆಂಗಳೂರಲ್ಲಿ ಭಾಳ ಹಳೆಯದು, ದಾಸನಪುರದ ಹತ್ರ ಜಾಗದ ಸಮಸ್ಯೆಯಿಂದ ಲ್ಯಾಂಡ್ ಅಕ್ವಿಷನ್ನು ರಸ್ತೆ ಇಲ್ಲದೆ ನಿಂತೋಗಿತ್ತು. ಈಗ ಲ್ಯಾಂಡ್ ಅಕ್ವಿಷನ್ನು ಮಾಡಿ ಅದನ್ನು ಕೂಡ ಈಗ ಪೊಸಿಷನ್ ಕೊಟ್ಟಾಗಿದೆ. ಒಟ್ಟು ಸುಮಾರು ಒಂದು 7-8 ಟ್ರಕ್ ಟರ್ಮಿನಲ್ಸು ಈಗ ರನ್ನಿಂಗಲ್ಲಿದೆ. ಇನ್ನೊಂದು 1-2 ವರ್ಷದಲ್ಲಿ ಅವು ಕೂಡ ಸುಸ್ಥಿತಿನಲ್ಲಿ ಇರುತ್ತೆ. ಇದೆಲ್ಲ ಆದರೆ ಏನಾಗುತ್ತೆ, ಲಾರಿ ಚಾಲಕರಿಗೆ ಕ್ಲೀನರ್ಸ್ ಇರ್ತಾರೆ, ಅವ್ರಿಗೆಲ್ಲ ಕೂಡ ಮಲಗೋದಕ್ಕೆ, ರೆಸ್ಟ್ ತಗೊಳ್ಳೋದಕ್ಕೆ, ಮತ್ತು ಲಾರಿ ಸಿಟಿ ಮಧ್ಯದಲ್ಲಿ ಈಗ ಪಾರ್ಕಿಂಗ್ ಇರೋದಿಲ್ಲ, ಕೆಲವು ಸಿಟಿಗಳಲ್ಲಿ ಒಳಗಡೆ ಬಿಡೋದಿಲ್ಲ, ಇದೆಲ್ಲ ಕೂಡ ಅನುಕೂಲ ಆಗುತ್ತೆ. ಟೋಟಲ್ ಎಷ್ಟು ವೆಹಿಕಲ್ ಇಲ್ಲಿ? 400, 20 ಎಕರೆಯಲ್ಲಿ 400 ನಿಲ್ಬೋದು. ಇನ್ನೂ 17 ಎಕರೆ ಇದೆ. ಅದರಲ್ಲಿ ಸ್ವಲ್ಪ ಇದೆಲ್ಲ ಇದು ಬಿಲ್ಡಿಂಗ್ಸ್ ಇದೆ, ಡಾರ್ಮೆಟ್ರಿ ಇದೆ, ಮತ್ತು ಪಾರ್ಕ್ ಎಲ್ಲ ಮಾಡಬೇಕಾಗತ್ತೆ, ಕ್ಯಾಂಟೀನ್ ಮಾಡಬೇಕಾಗತ್ತೆ. ಇನ್ನೂ ನೋಡಿಕೊಂಡು ಸ್ವಲ್ಪ ಮಾಡ್ತೀವಿ. ಇನ್ನೂ ಜಾಸ್ತಿ ಬೇಕಾಗಿದ್ದರೆ ಗವಿಯಪ್ಪವ್ರು ಕೇಳಿದ್ರೆ ನಮಗೆ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾಡಿಸ್ಕೊಡ್ತಾರೆ.